Hello everyone, I am Santosh. Today we are going to discuss the next important part in artificial intelligence, that is about knowledge and its types. ಆಲ್ರೆಡಿ ನಾವು ನಾಲೆಜ್ ಬಗ್ಗೆ ಅಥವಾ ನಾಲೆಜ್ ರಿಪ್ರೆಸೆಂಟೇಷನ್ ಬಗ್ಗೆ ತಿಳ್ಕೊತಾ ಇದ್ವಿ. ಈಗ ವೆರಿ ಸಿಂಪಲ್ ವೇನಲ್ಲಿ ನಾಲೆಜ್ ಅಂದ್ರೆ ಏನು ಮತ್ತು ನಾಲೆಜ್ಗಳಲ್ಲಿ ಏನೇನು ಟೈಪ್ಸ್ ಬರ್ತವೆ ಅಂತ ನೋಡೋಣ. ಅಂಡ್ ವೈ ಇಟ್ ಇಸ್ ರಿಕ್ವೈರ್ಡ್, ಯಾವ್ಯಾವ ಟೈಪ್ ಆಫ್ ನಾಲೆಜ್ ಅನ್ನ ನಾವು ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಎ ಐಗೆ ನಾವು ಹೇಗೆ ಫೀಡ್ ಮಾಡಬೇಕು ಅಥವಾ ವಾಟ್ ಕೈಂಡ್ ಆಫ್ ನಾಲೆಜಸ್ ನಾವು ಸೆಲೆಕ್ಟ್ ಮಾಡಿ ಅದರಲ್ಲಿ ಯಾವ ತರ ಸ್ಟೋರ್ ಮಾಡಬೇಕು, ಯಾವ ತರ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು. ದಟ್ಸ್ ವೈ ವಿ ನೀಡ್ ದ ನಾಲೆಜ್ ಆಫ್ ನಾಲೆಜ್ ಆಸ್ ವೆಲ್ ಆಸ್ ಟೈಪ್ಸ್ ಆಫ್ ನಾಲೆಜ್. ಓಕೆ, ನಾಲೆಜ್ ಅಂದ್ರೆ ಏನು? ವೆರಿ ಸಿಂಪಲ್ ವೇನಲ್ಲಿ ಹೇಳೋದಾದ್ರೆ ನಾಲೆಜ್ ಅನ್ನೋದು ಒಂದು ಅವೇರ್ನೆಸ್ ಅಥವಾ ಸುತ್ತಮುತ್ತಲು ಏನ್ ನಡೆದಿದೆ ಅನ್ನೋದನ್ನ ತಿಳ್ಕೊಳ್ಳೋದು, ಅಥವಾ ಇಟ್ ಈಸ್ ಒನ್ ಆಫ್ ದಿ ಸಿಂಪಲ್ ಅವೇರ್ನೆಸ್ ಆರ್ ಫ್ಯಾಮಿಲಿಯಾರಿಟಿ ಗೇನ್ಡ್ ಬೈ ದಿ ಎಕ್ಸ್ಪೀರಿಯನ್ಸಸ್. ಏನ್ ಆಗ್ತಾ ಇದೆ ಸುತ್ತಮುತ್ತಲು ಅಥವಾ ನಮಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನ ನೋಡ್ಕೊಂಡು ಅದನ್ನ ತಿಳ್ಕೊಳ್ಳೋದು, ಅದಕ್ಕೇನಂತಾರೆ ನಾಲೆಜ್ ಅಂತ ಕರೀತಾರೆ. ಓಕೆ, ಐ ವಿಲ್ ರೈಟ್ ಅಬೌಟ್ ನಾಲೆಜ್. ನಾಲೆಜ್ ಈಸ್ an awareness or familiarity gained by experiences of facts, data and situations. ಅಂದ್ರೆ ಏನು? ನಮಗೇನ್ ಎಕ್ಸ್ಪೀರಿಯನ್ಸ್ ನಾವು ಗೇನ್ ಮಾಡ್ಕೋತೀವೋ ಅದನ್ನ ತಿಳ್ಕೊತೀವಲ್ಲ, ಅದಕ್ಕೇನಂತಾರೆ ನಾಲೆಜ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ ಸೋ ಮೆನಿ ನಾಲೆಜಸ್ ನಾವು ಡೇ ಟು ಡೇ ಲೈಫ್ ಅಲ್ಲಿ ನೋಡ್ತಾ ಇರ್ತೀವಿ. ಸಿಂಪಲ್ ಕಾಮನ್ ಸೆನ್ಸ್ ನಾಲೆಜ್ ಅನ್ನ ಅಪ್ಲೈ ಮಾಡ್ತೀವಿ, ಅಥವಾ ಡಿಕ್ಲರೇಟಿವ್ ನಾಲೆಜ್ ಅನ್ನ ತಿಳ್ಕೊತೀವಿ. ಫಾರ್ ಎಕ್ಸಾಂಪಲ್, ಸ್ಕೈ ಈಸ್ ಬ್ಲೂ ಅನ್ನೋದು ಸಿಂಪಲ್ ನಾಲೆಜ್ ವಿ ಹ್ಯಾವ್. ಅದ್ ಹೆಂಗ್ ಗೊತ್ತಾಯ್ತು ನಮ್ಗೆ? ಥ್ರೂ ದ ಫ್ಯಾಕ್ಟ್ಸ್. ನಮ್ಮ ಹತ್ರ ಫ್ಯಾಕ್ಟ್ಸ್ ಇದಾವೆ, ಅದ್ರ ಬೇಸ್ ಮೇಲೆ ವಿ ಕ್ಯಾನ್ ಈಸಿಲಿ ಸೇ ದಟ್ ಸ್ಕೈ ಈಸ್ ಬ್ಲೂ, ಅಥವಾ ಡೆಲ್ಲಿ ಈಸ್ ದಿ ಕ್ಯಾಪಿಟಲ್ ಆಫ್ ಇಂಡಿಯಾ. ಇದು ಒಂದು ಸಿಂಪಲ್ ನಾಲೆಜ್. ಈ ತರ ನಾವು ನಾಲೆಜ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ನಾವು ಹೇಗೆ ಅದನ್ನ ರಿಪ್ರೆಸೆಂಟ್ ಮಾಡಿ ಇಟ್ಕೊಂಡಿರ್ತೀವೋ ಅದೇ ತರ ಎ ಐಗೆ ಅದನ್ನ ಎ ಐ ನಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಓಕೆ, ಅದಕ್ಕೋಸ್ಕರ ಅದರ ಟೈಪ್ಸ್ ಕೂಡ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಲೆಟ್ ಅಸ್ ಸಿ ದ ಟೈಪ್ಸ್ ಆಫ್ ನಾಲೆಜ್. ಫಸ್ಟ್ ಕಮ್ಸ್ ವೆರಿ ಸಿಂಪಲ್ ನಾಲೆಜ್ ಟೈಪ್. ಅದ್ಯಾವುದು? ಡಿಕ್ಲರೇಟಿವ್ ನಾಲೆಜ್. ಡಿಕ್ಲರೇಟಿವ್ ನಾಲೆಜ್ ಅಂದ್ರೆ ಏನು? ಸಿಂಪಲ್ ಫ್ಯಾಕ್ಟ್ ಬೇಸ್ಡ್ ಈಸಿ ವೇನಲ್ಲಿ ರಿಪ್ರೆಸೆಂಟ್ ಮಾಡ್ತಾರೆ. ಇಟ್ ಇನ್ಕ್ಲೂಡ್ಸ್ ನಾಲೆಜ್ ಅಬೌಟ್ ಸ್ಪೆಸಿಫಿಕ್ ಫ್ಯಾಕ್ಟ್ಸ್. ಇಟ್ ಇನ್ಕ್ಲೂಡ್ಸ್ ನಾಲೆಜ್ ಅಬೌಟ್ ಸ್ಪೆಸಿಫಿಕ್ ಫ್ಯಾಕ್ಟ್ಸ್. ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಫ್ಯಾಕ್ಟ್ ನಮಗ್ ಗೊತ್ತಿದೆ, ಅದ್ಯಾವುದು? ಸ್ಕೈ ಈಸ್ ಬ್ಲೂ. ಎಕ್ಸಾಂಪಲ್, ಸ್ಕೈ ಈಸ್ ಬ್ಲೂ. ಇಟ್ ಈಸ್ ವಾಟ್? ಸಿಂಪಲ್ ಫ್ಯಾಕ್ಟ್. ಇದಕ್ಕೇನಂತಾರೆ ಡಿಕ್ಲರೇಟಿವ್ ನಾಲೆಜ್ ಅಂತ ನಾವು ಕರಿತೀವಿ. ಅಥವಾ ಡೆಲ್ಲಿ ಈಸ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಇದು ಒಂದು ಸಿಂಪಲ್ ನಾಲೆಜ್ ಆರ್ ಸಿಂಪಲ್ ಫ್ಯಾಕ್ಟ್. ದಿಸ್ ಇಸ್ ವಾಟ್ ಡಿಕ್ಲರೇಟಿವ್ ನಾಲೆಜ್ ಅಂತ ಹೇಳ್ತಾರೆ. ಅಥವಾ ಇಟ್ ಈಸ್ ಆಲ್ಸೋ ನಾಲೆಜ್ ಅಬೌಟ್ ಕಾನ್ಸೆಪ್ಟ್ಸ್ ಅಂಡ್ ಕ್ಯಾಟಗರೀಸ್. ಯಾವ್ಯಾವ ಕಾನ್ಸೆಪ್ಟ್ಸ್ ಬರ್ತವೆ, ಯಾವ್ಯಾವ ಕ್ಯಾಟಗರೀಸ್ ಬರ್ತವೆ ಅದನ್ನು ತಿಳ್ಕೊಳ್ಳೋದಕ್ಕೂ ನಾವು ಡಿಕ್ಲರೇಟಿವ್ ನಾಲೆಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಎ ಡಾಗ್ ಈಸ್. ಒಂದು ಡಾಗ್ ಅಂದ್ರೆ ಏನು, ಅದು ಹೇಗಿರುತ್ತೆ ಅದನ್ನ ತಿಳ್ಕೊಳ್ಳೋದು, ಅದಕ್ಕೇನಂತಾರೆ ಡಿಕ್ಲರೇಟಿವ್ ನಾಲೆಜ್ ಅಂತ ಕರೀತಾರೆ.
Okay, let us see the next type. ಅದ್ಯಾವುದು ಪ್ರೊಸೀಜರಲ್ ನಾಲೆಜ್. ಪ್ರೊಸೀಜರಲ್ ನಾಲೆಜ್. ಪ್ರೊಸೀಜರಲ್ ನಾಲೆಜ್ ಅಂದ್ರೆ ಏನು? Easily you can say that this refers to knowledge about how to perform the task. ಇಲ್ಲಿ ಪ್ರೊಸೀಜರ್ ಇರುತ್ತೆ, ಒಂದು ಟಾಸ್ಕ್ ಅನ್ನ ನಾವು ಹೇಗೆ ಪರ್ಫಾರ್ಮ್ ಮಾಡೋದು, ಅದು ಆ ನಾಲೆಜ್ ಕೂಡ ನಾವು ತಿಳ್ಕೊಂಡಿರ್ತೀವಿ. ಹೌ ಟು ಡೂ ಸಮಥಿಂಗ್. ಫಾರ್ ಎಕ್ಸಾಂಪಲ್, ನನಗೆ ಚೆಸ್ ಗೇಮ್ ಆಡ್ಬೇಕಾಗಿದೆ, ಹೆಂಗ್ ಆಡೋದು ಅದನ್ನ ಮೊದಲೇ ತಿಳ್ಕೊಂಡಿರ್ತೀವಲ್ಲ, ಅದಕ್ಕೇನಂತಾರೆ ಪ್ರೊಸೀಜರಲ್ ನಾಲೆಜ್. ಅಥವಾ ಹೌ ಟು ರೈಡ್ ಎ ಬೈಕ್, ಬೈಕ್ ಅನ್ನ ಹೇಗೆ ರೈಡ್ ಮಾಡೋದು, ಅದೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಅನ್ನ ತಿಳ್ಕೊಳ್ಳೋದು ಅದು ಒಂದು ಕೈಂಡ್ ಆಫ್ ನಾಲೆಜ್. ಇಟ್ ಇನ್ಕ್ಲೂಡ್ಸ್ ನೋವಿಂಗ್ ಹೌ ಟು ಡೂ ಸಮಥಿಂಗ್. ನನಗೆ ಬೇಕಾಗಿರೋ ಟಾಸ್ಕ್ ಅನ್ನ ಹೇಗೆ ಮಾಡೋದು, ಆ ಸ್ಟೆಪ್ಸ್ ಗಳನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನೇ ನಾವು AI ನಲ್ಲಿ ಹೇಗೆ ಸ್ಟೋರ್ ಮಾಡಬೇಕು, ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ಕೂಡ ತಿಳ್ಕೊಬೇಕಾಗುತ್ತೆ. ದಿಸ್ ರೆಫರ್ಸ್ ಟು ಪ್ರೊಸೀಜರಲ್ ನಾಲೆಜ್ ಅಂದ್ರೆ ಏನು? ದಿಸ್ ರೆಫರ್ಸ್ ಟು ನಾಲೆಜ್ ಅಬೌಟ್ how to perform the task, how to perform the task and processes, and process. ಹೇಗೆ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡೋದು, ಹೇಗೆ ಪ್ರೊಸೆಸ್ ಅನ್ನ ಪರ್ಫಾರ್ಮ್ ಮಾಡೋದು, ಇದನ್ನ ತಿಳ್ಕೊಳ್ಳೋದಕ್ಕೆ ಆ ಟೈಪ್ ಆಫ್ ನಾಲೆಜ್ಗೆ ಏನಂತಾರೆ? ಪ್ರೊಸೀಜರಲ್ ನಾಲೆಜ್ ಅಂತ ಕರೀತಾರೆ. ಇಟ್ includes knowing how to do something, for example, or like how to ride a bike, riding a bike. ಇದೊಂದು ಪ್ರೊಸೀಜರಲ್ ನಾಲೆಜ್. ಬಿಕಾಸ್ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಒಂದು ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಆರ್ ಪ್ಲೇಯಿಂಗ್ ಚೆಸ್, ಇದು ಕೂಡ ಒಂದು ಪ್ರೊಸೀಜರಲ್ ನಾಲೆಜ್. ಬಿಕಾಸ್ ನಾವು ಚೆಸ್ ಆಡ್ಬೇಕಂದ್ರೆ ಸಮ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಪ್ರೊಸೀಜರಲ್ ನಾಲೆಜ್. ಗೊತ್ತಾಯ್ತಾ? ನೆಕ್ಸ್ಟ್ ಥರ್ಡ್ ಒನ್ ಇಸ್ ಮೆಟಾ ನಾಲೆಜ್. ಮೆಟಾ ನಾಲೆಜ್ ಇದು ಕೂಡ ವೆರಿ ಇಂಪಾರ್ಟೆಂಟ್ ನಾಲೆಜ್ ಟೈಪ್. ಮೆಟಾ ನಾಲೆಜ್ ಅಂದ್ರೆ ಏನು? ದಿಸ್ ಈಸ್ ದ ನಾಲೆಜ್ ಅಬೌಟ್ ನಾಲೆಜ್ ಇಟ್ ಸೆಲ್ಫ್. ನಮಗೆ ನಮ್ಮ ಬಗ್ಗೆ ಏನ್ ಗೊತ್ತಿದೆ ಅಥವಾ ನಮ್ಮ ಲಿಮಿಟೇಷನ್ಸ್ ಏನು, ನಮಗೆ ನಮ್ಮ ಬಗ್ಗೆ ಇರುವಂತ ಸೆಲ್ಫ್ ಅವೇರ್ನೆಸ್, ಅದಕ್ಕೇನಂತಾರೆ ಮೆಟಾ ನಾಲೆಜ್ ಅಂತ ಕರೀತಾರೆ. ದಿಸ್ ಈಸ್ ದ ನಾಲೆಜ್ about knowledge itself, ನಾಲೆಜ್ ಬಗ್ಗೆನೇ ನಾಲೆಜ್ ಅನ್ನ ತಿಳ್ಕೊಂಡಿರೋದು. ಇಟ್ ಇನ್ಕ್ಲೂಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಓನ್ ನಾಲೆಜ್. Understanding one's own knowledge and limitations. ನಮ್ಮ ಬಗ್ಗೆ ನಮಗೆ ಗೊತ್ತಿರೋದು, ಅದರ ಅರ್ಥ ಏನು? ಇಟ್ ಇಸ್ ಕಾಲ್ಡ್ as self awareness. What I can do actually. ಫಾರ್ ಎಕ್ಸಾಂಪಲ್, ಒಂದು ಚೆಸ್ ಗೇಮ್ ಇದೆ ಅಂತ ತಿಳ್ಕೊಳ್ಳಿ. ಸೆಲ್ಫ್ ಅವೇರ್ನೆಸ್ ಇರಲೇಬೇಕಲ್ಲ ಆ ಗೇಮ್ಗೆ. ಚೆಸ್ ಪ್ಲೇಯಿಂಗ್ ಹೇಗೆ ಏನ್ ಸೆಲ್ಫ್ ಅವೇರ್ನೆಸ್ ಇರುತ್ತೆ? ತನ್ನ ಬೋರ್ಡ್ ಬಗ್ಗೆ ಎಲ್ಲ ಅದಕ್ಕೆ ಐಡಿಯಾ ಇರುತ್ತೆ. ಆಮೇಲೆ ಎಷ್ಟು ಕಾಯಿನ್ಸ್ ಇರ್ತಾವೇನೋ ಐಡಿಯಾ ಇರುತ್ತೆ. ಒಂದು ಕಾಯಿನ್ ಅನ್ನ ಹೇಗೆ ಮೂವ್ ಮಾಡಬೇಕು ಅನ್ನೋದನ್ನ ಅದು ತಿಳ್ಕೊಂಡಿರುತ್ತೆ. ದಟ್ ಈಸ್ ವಾಟ್ ಮೆಟಾ ನಾಲೆಜ್. ಅದಕ್ಕೆ ಅದರ ಬಗ್ಗೆನೆ ಸಮ್ ಐಡಿಯಾಸ್ ಗೊತ್ತಿರೋದು. ಫಾರ್ ಎಕ್ಸಾಂಪಲ್, ನಿಮ್ ಬಗ್ಗೆನೆ ಸಮ್ ಲಿಮಿಟೇಷನ್ಸ್ ನಿಮಗೂ ಕೂಡ ಇರ್ತವೆ.
ಅದಕ್ಕೇನಂತ ಅದನ್ನೆಲ್ಲ ತಿಳ್ಕೊತಿರಲ್ಲ ನೀವು, ಅದಕ್ಕೇನಂತಾರೆ ಮೆಟಾ ನಾಲೆಜ್. ಓಕೆ, ಫಾರ್ ಎಕ್ಸಾಂಪಲ್ ಎ ಚೆಸ್ ಗೇಮಿಂಗ್ ಎಐ knows everything about itself. For example, chess playing AI. Chess playing AI knows about itself. Knows itself ಅಂದ್ರೇನು? ಅದು ಗೊತ್ತಿದೆ. ಹೌ ಐ ಆಮ್ ಅಂಡ್ ನನಗೆ ಏನ್ ಕೆಪಾಸಿಟಿ ಇದೆ, ನಾನು ಏನ್ ಮಾಡಬಹುದು, ನನ್ನ ಹತ್ರ ಎಷ್ಟು ಕಾಯಿನ್ಸ್ ಇದಾವೆ, ಯಾವ್ಯಾವ ಕಾಯಿನ್ಗೆ ಏನೇನ್ ಲಿಮಿಟೇಷನ್ ಇದೆ. ಬಟ್ ಇಟ್ ಅರ್ಥ ಆಯ್ತಲ್ಲ, ಇದಕ್ಕೇನಂತಾರೆ ಮೆಟಾ ನಾಲೆಜ್. ಇದನ್ನ ನಾವು ಏನಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡೋಬೇಕು ಅನ್ನೋದನ್ನ ನೆಕ್ಸ್ಟ್ ಡೇಸ್ ಅಲ್ಲಿ ನಾವು ತಿಳ್ಕೊತೀವಿ. ನೆಕ್ಸ್ಟ್, ಕಾಮನ್ ಸೆನ್ಸ್ ನಾಲೆಜ್. ಕಾಮನ್ ಸೆನ್ಸ್ ನಾಲೆಜ್. ಕಾಮನ್ ಸೆನ್ಸ್ ನಾಲೆಜ್ ಇದು ಕೂಡ ವೆರಿ ಇಂಪಾರ್ಟೆಂಟ್, ಅಂಡ್ ಇದನ್ನ ಎಐಗೆ ಅರ್ಥ ಮಾಡಿಸೋದು ಸ್ಲೈಟ್ಲಿ ಡಿಫಿಕಲ್ಟ್. ನಾವು ಈಸಿಯಾಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀವಿ, ಬಟ್ ಸಮ್ ಟೈಮ್ಸ್ ಎಐ ಫೇಲ್ಸ್. ಎಐಗೆ ಅದಕ್ಕೆ ಓನ್ ಕಾಮನ್ ಸೆನ್ಸ್ ಇರೋದೇ ಇಲ್ಲ. ನಾವು ಅದಕ್ಕೆ ಏನ್ ಇನ್ಪುಟ್ಸ್ ಕೊಡ್ತೀವಿ ಅದರ ಪ್ರಕಾರ ಅದು ವರ್ಕ್ ಆಗ್ತಾ ಇರುತ್ತೆ. ಬಟ್ ಲೆಟ್ ಅಸ್ ಸಿ ವಾಟ್ ಈಸ್ ದ ಕಾಮನ್ ಸೆನ್ಸ್ ನಾಲೆಜ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಂಡ್ ದಿಸ್ ಟೈಪ್ ಆಫ್ ನಾಲೆಜ್ ಇನ್ವಾಲ್ವ್ಸ್ ಬೇಸಿಕ್ ಅಂಡ್ ಎವ್ರಿ ಡೇ ರೀಸನಿಂಗ್ ಅಬೌಟ್ ದಿ ವರ್ಲ್ಡ್ ಅಲ್ಲಿ ಏನ್ ಆಗ್ತಾ ಇದೆ ಅದನ್ನ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಕೊಡೋದು. ನಾವು ಎ ಐ ಸಿಸ್ಟಮ್ ಕ್ರಿಯೇಟ್ ಮಾಡ್ಬೋದು ಸಮ್ ವಾಟ್ ಲೆವೆಲ್ಗೆ, ಬಟ್ ಅದು ಎಲ್ಲಾ ಸಿಚುವೇಶನ್ಗೆ ತಂತಾನೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಕಾಮನ್ ಸೆನ್ಸ್. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ಇಟ್. ದಿಸ್ ಟೈಪ್ ಆಫ್ ನಾಲೆಜ್ involves basic and everyday reasoning ಅಂದ್ರೆ ತರ್ಕ ಮಾಡೋದು, ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಅಬೌಟ್ ದ ರಿಯಲ್ ವರ್ಲ್ಡ್, about the world. It includes general knowledge. That most people have. ಅಂದ್ರೆ ನಮಗೆ ಸಿಂಪಲ್ ಆಗಿ ಸಮ್ ನಾಲೆಜ್ ಗೊತ್ತಿದೆ, ಅದನ್ನು ಹೇಗೆ ನಾವು ರಿಪ್ರೆಸೆಂಟ್ ಮಾಡಬೇಕು, ಅದನ್ನ ಸ್ಟೋರ್ ಮಾಡಿಡಬೇಕು. ಫಾರ್ ಎಕ್ಸಾಂಪಲ್, ವಾಟರ್ ಈಸ್ ವೆಟ್ ಈಸ್ ಎ ಸಿಂಪಲ್ ಕಾಮನ್ ಸೆನ್ಸ್ ನಾಲೆಜ್. ಇದೆಲ್ರಿಗೂ ಗೊತ್ತಿರುತ್ತೆ, ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಇದು ಕಾಮನ್ ಸೆನ್ಸ್. ಅಥವಾ ನನಗೆ ಹರ್ಟ್ ಆದ್ರೆ ಪೇನ್ ಆಗುತ್ತೆ ಅನ್ನೋದೊಂದು ಕಾಮನ್ ಸೆನ್ಸ್. ಖುಷಿ ಆದ್ರೆ ಸ್ಮೈಲ್ ಮಾಡ್ತೀವಿ, ಅದು ಕಾಮನ್ ಸೆನ್ಸ್ ನಾಲೆಜ್. ಇದನ್ನು ಕೂಡ ಎಐಗೆ ನಾವು ಎಐ ನಲ್ಲಿ ರಿಪ್ರೆಸೆಂಟ್ ಮಾಡಬೇಕಾಗುತ್ತೆ, ಅಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೂ. ಇದು ಒಂದು ಡಿಫಿಕಲ್ಟ್ ಟಾಸ್ಕ್. ಕಾಮನ್ ಸೆನ್ಸ್ ಒಂದೊಂದ್ಸರಿ ನಾವೇ ಸರಿಯಾಗಿ ಕಾಮನ್ ಸೆನ್ಸ್ ಅಪ್ಲೈ ಮಾಡೋದಿಲ್ಲ. ಇದನ್ನು ನಾವು ಎಐ ಹತ್ರ ಅಥವಾ ಎಐ ಕಡೆಯಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ದಟ್ ವಿಲ್ ಬಿ ವೆರಿ ಫುಲಿಶ್ ಥಿಂಗ್. But still, sometimes AI may work perfectly by using its own common sense, whatever we have stored. Okay, next one is domain specific knowledge. ಹೆಸರಲ್ಲೇ ಗೊತ್ತಾಗುತ್ತೆ, ಇದು ಸ್ಪೆಸಿಫಿಕ್ ನಾಲೆಜ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸ್ಪೆಸಿಫಿಕ್ ಡೊಮೇನ್ ಬಗ್ಗೆ ಅಂದ್ರೆ ಸ್ಪೆಸಿಫಿಕ್ ಏರಿಯಾದ್ದು ನಾಲೆಜ್, ಸ್ಪೆಸಿಫಿಕ್ ಏರಿಯಾದ್ದು ಎಕ್ಸ್ಪರ್ಟೈಸೇಷನ್ ಡೇಟಾ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ದಿಸ್ ನಾಲೆಜ್ ಈಸ್ ಸ್ಪೆಸಿಫಿಕ್. ದಿಸ್ ನಾಲೆಜ್ ಈಸ್ ಸ್ಪೆಸಿಫಿಕ್ to a particular
field to a particular field or area of expertise. ಏರಿಯಾ ಆಫ್ ಎಕ್ಸ್ಪರ್ಟೈಸ್ ಅಂದ್ರೆ ಏನು? ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಕಂಪ್ಲೀಟ್ ನಾಲೆಜ್ ಅನ್ನ ಪಡ್ಕೊಂಡಿರೋದು, ಅದಕ್ಕೇನಂತಾರೆ ಡೊಮೇನ್ ಸ್ಪೆಸಿಫಿಕ್ ನಾಲೆಜ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಮೆಡಿಸಿನ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಅಥವಾ ಲಾ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರೋದು, ಅಥವಾ ಇಂಜಿನಿಯರಿಂಗ್ ಬಗ್ಗೆ ಕಂಪ್ಲೀಟ್ ಐಡಿಯಾ ನಮಗೆ ಗೊತ್ತಿರೋದು, ಅದಕ್ಕೆಲ್ಲ ಏನಂತಾರೆ ಡೊಮೇನ್ ಸ್ಪೆಸಿಫಿಕ್. ಎಲ್ಲರಿಗೂ ಎಲ್ಲ ಐಡಿಯಾ ಇರಕ್ಕೆ ಸಾಧ್ಯನೇ ಇಲ್ಲ, ಬಟ್ ಸ್ಟಿಲ್ ಡೊಮೇನ್ ಸ್ಪೆಸಿಫಿಕ್ ನಾಲೆಜ್ ಅಂದ್ರೆ ಏನು? ಪರ್ಟಿಕ್ಯುಲರ್ ಫೀಲ್ಡ್ ಬಗ್ಗೆ ಫುಲ್ಲಿ ಅವೇರ್ನೆಸ್ ಕೊಡೋದು. ನಾವು ಹೆಂಗೆ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತೀವಿ, AI ಕೂಡ ಅದು AI ನಲ್ಲಿ ಕೂಡ ನಾವು ಪರ್ಟಿಕ್ಯುಲರ್ ಫೀಲ್ಡ್ ಬಗ್ಗೆ ಕಂಪ್ಲೀಟ್ ಡೇಟಾ ಅನ್ನ ರಿಪ್ರೆಸೆಂಟ್ ಮಾಡಿ ಇಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಮೆಡಿಕಲ್ ಇಂಡಸ್ಟ್ರಿ ಆರ್ ಮೆಡಿಸಿನ್ ಇಂಡಸ್ಟ್ರಿ ಅಥವಾ ಮೆಡಿಸಿನಲ್ ಡೊಮೇನ್, ಅದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರೋದು, ಅಥವಾ ಲಾ ಬಗ್ಗೆ, ಆರ್ ಇಂಜಿನಿಯರಿಂಗ್ ಅಂದ್ರೆ ಏನು ಆಕ್ಚುಲಿ, ಹೌ ಇಂಜಿನಿಯರಿಂಗ್ ಥಿಂಗ್ಸ್ ವರ್ಕ್, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಅದು ಏನು ಡೊಮೇನ್ ಸ್ಪೆಸಿಫಿಕ್ ನಾಲೆಜ್. ನಮಗೆ ಹ್ಯೂಮನ್ಸ್ಗೆ ಲಿಮಿಟೇಷನ್ ಇದೆ, ನಾವು ಸ್ಪೆಸಿಫಿಕ್ ಡೊಮೇನ್ ಬಗ್ಗೆ ಅಷ್ಟೇ ನಾವು ಸ್ಟಡಿ ಮಾಡ್ಬೋದು, ಬಟ್ AIಗೆ ಲಿಮಿಟೇಷನ್ಸ್ ಇಲ್ಲ. ಇಟ್ ಕ್ಯಾನ್ ಸ್ಟೋರ್ ಆಲ್ ದ ನಾಲೆಜ್, ಎಲ್ಲ ಡೊಮೇನ್ ನಾಲೆಜ್ ಅನ್ನು ನೀವು ಅದರಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಅಂಡ್ ವೆನ್ ಎವರ್ ಯು ರಿಕ್ವೈರ್ಡ್ ಯು ಕ್ಯಾನ್ ಯೂಸ್ ದಟ್ ಡೇಟಾ. ಆ ಡೇಟಾನ ನಮಗೆ ಬೇಕಾದ ಹಾಗೆ ಯೂಸ್ ಮಾಡ್ಕೋಬಹುದು. ಬಟ್ ಹೌ ಟು ರಿಪ್ರೆಸೆಂಟ್ ಇಟ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕೈಂಡ್ ಆಫ್ ನಾಲೆಜ್ ಇಸ್ heuristic knowledge. What is heuristic knowledge? Heuristic knowledge ಅಂದ್ರೆ ಏನು? This refers to experienced based techniques. ಇಲ್ಲಿ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ನಾಲೆಜ್ ಅನ್ನ ಗೇನ್ ಮಾಡ್ತಾ ಹೋಗ್ತೀವಿ. ಮೀನ್ಸ್ ವಿ ನೋ ಸಮಥಿಂಗ್, ನಮಗೆ ಅದ್ರ ಬಗ್ಗೆ ಏನೋ ಗೊತ್ತಿದೆ, ಒನ್ ಟೈಮ್ ಹೋದಾಗ ಗೊತ್ತಿರಂಗಿಲ್ಲ, ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಆ ಹಳೆ ನಾಲೆಜ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ಕೋತೀವಿ. ದಟ್ ಈಸ್ ವಾಟ್ ಹ್ಯೂರಿಸ್ಟಿಕ್ ನಾಲೆಜ್. This refers to experience based techniques for ಪ್ರಾಬ್ಲಮ್ ಸಾಲ್ವಿಂಗ್. ಇಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ಅನ್ನ ಯೂಸ್ ಮಾಡ್ಕೋತೀವಿ. ಫಸ್ಟ್ ಟೈಮ್ ನಮಗೆ ಗೊತ್ತಿರಲ್ಲ, ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಆ ಹ್ಯೂರಿಸ್ಟಿಕ್ ಅಂದ್ರೆ ಸಮ್ ಇನ್ಫಾರ್ಮೇಶನ್, ಅದನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ನಾವು ಹೇಗೆ ಈ ತರ ಮಾಡ್ತೀವೋ ಅದೇ ತರ AI ಕೂಡ ಹಳೆ ನಾಲೆಜ್ ಅನ್ನ ಸ್ಟೋರ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಹ್ಯೂರಿಸ್ಟಿಕ್ ನಾಲೆಜ್. ಅದಕ್ಕೇನಂತಾರೆ? ಹ್ಯೂರಿಸ್ಟಿಕ್ ನಾಲೆಜ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ದ ಲಾಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ದಟ್ ಈಸ್ ಸ್ಟ್ರಕ್ಚರಲ್ ನಾಲೆಜ್ ಆರ್ ಸ್ಟ್ರಕ್ಚರ್ಡ್ ನಾಲೆಜ್. Structured knowledge. What is structured knowledge? Structured knowledge ಅಂದ್ರೇನು? This is the knowledge about the relationship between the concepts ಗಳ ನಡುವೆ ಏನ್ ರಿಲೇಶನ್ಶಿಪ್ ಇದೆ, ಆ ನಾಲೆಜ್ ಅನ್ನ ತಿಳ್ಕೊಂಡಿರೋದು ಸ್ಟ್ರಕ್ಚರ್ಡ್ ಆರ್ ಸ್ಟ್ರಕ್ಚರಲ್ ಅಂತಾನು ನಾವು ಕರಿತೀವಿ. ಓಕೆ, ಲೆಟ್ us write about it. This refers to the knowledge about the relationship between the concepts
the relationship between concepts ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ understanding how brakes will work and how brake and other things will interact. ಫಾರ್ ಎಕ್ಸಾಂಪಲ್ ಸೆನ್ಸರ್ ಬೇಸ್ಡ್ ಒಂದು ಕಾರ್ ಅಥವಾ AI ಕಾರ್ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಎಲ್ಲಾ ಕಾಂಪೋನೆಂಟ್ಸ್ ನಡುವೆ ಸಮ್ ಇಂಟ್ರಾಕ್ಷನ್ ಆಗ್ತಾನೆ ಇರುತ್ತೆ. ಅದನ್ನ ತಿಳ್ಕೊಳ್ಳೋದು, ಆ ಇಂಟ್ರಾಕ್ಷನ್ ನ ತಿಳ್ಕೊಳ್ಳೋದಕ್ಕೆ ಏನಂತಾರೆ ಸ್ಟ್ರಕ್ಚರಲ್ ನಾಲೆಜ್ ಅಥವಾ ಸ್ಟ್ರಕ್ಚರ್ಡ್ ನಾಲೆಜ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು AI ಕಾರ್ ಇದೆ ಅಂತ ತಿಳ್ಕೊಳ್ಳಿ. AI ಕಾರಲ್ಲಿ ಆಟೋಮೆಟಿಕಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಟ್ ವಾಚಸ್ ಒನ್ ಆಬ್ಜೆಕ್ಟ್. ಕಾರ್ ಮೂವ್ ಆಗ್ಬೇಕಾಗಿದ್ರೆ ಅದೇನ್ ಮಾಡುತ್ತೆ, ಒಂದು ಆಬ್ಜೆಕ್ಟ್ ಅನ್ನ ಡಿಟೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಅದು ಇಂಟ್ರಾಕ್ಟ್ ಯಾವ್ದಕ್ ಮಾಡುತ್ತೆ, ಇಮಿಡಿಯೇಟ್ಲಿ ಬ್ರೇಕ್ಗೆ ಅದು ಇಂಟ್ರಾಕ್ಷನ್ ಮಾಡುತ್ತೆ. ಮೀನ್ಸ್ ಬ್ರೇಕ್ಗೆ ಹೇಳುತ್ತೆ ಅದು ಯು ಶುಡ್ ಸ್ಲೋ ಡೌನ್. ಅಂದ್ರೆ ಇದಕ್ಕೆ ಅಂತ ಕರಿತೀವಿ ನಾವು ದೇರ್ ಈಸ್ ಎ ಸ್ಟ್ರಕ್ಚರ್. ಎಲ್ಲ ಸ್ಟ್ರಕ್ಚರ್ ನಲ್ಲಿನೇ ವರ್ಕ್ ಆಗ್ತಾ ಇರ್ತವೆ. ಒಂದು ಸ್ಟ್ರಕ್ಚರ್ ಇದೆ, ಒಂದು ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್, ಅದರ ಪ್ರಕಾರನೇ ಆ AI ಸಿಸ್ಟಮ್ ವರ್ಕ್ ಆಗ್ತಾ ಇರುತ್ತೆ. ಅವಾಗ ಇಮಿಡಿಯೇಟ್ಲಿ ಬ್ರೇಕ್ ಅಪ್ಲೈ ಆಗುತ್ತೆ. ಅಥವಾ ಗೂಗಲ್ ಅಥವಾ ಮ್ಯಾಪ್ಸ್ ನಲ್ಲಿ ಮೂವ್ ಆಗುವಾಗ ಲೆಫ್ಟ್ ಸೈಡ್ ಅದು ತೋರಿಸ್ತಾ ಇದ್ರೆ ಆಟೋಮೆಟಿಕ್ಲಿ ಅದು ಏನ್ ಮಾಡುತ್ತೆ, ಲೆಫ್ಟ್ ಇಂಡಿಕೇಟರ್ ಅಪ್ಲೈ ಮಾಡುತ್ತೆ. ಸಿ ದೇರ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದ ಕಾನ್ಸೆಪ್ಟ್ಸ್. ಇದಕ್ಕೇನಂತ ಕರೀತಾರೆ ಸ್ಟ್ರಕ್ಚರಲ್ ನಾಲೆಜ್. ಅಂಡರ್ಸ್ಟ್ಯಾಂಡಿಂಗ್ ಅಥವಾ AI ಕಾರ್ ನಲ್ಲಿ ಎಲ್ಲ ಕಾಂಪೋನೆಂಟ್ ನಡುವೆ ಇಂಟ್ರಾಕ್ಷನ್ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಮರಾ ಅಂಡ್ ಬ್ರೇಕ್. ಕ್ಯಾಮರಾನಲ್ಲಿ ಆಬ್ಜೆಕ್ಟ್ ನೋಡಿದ ತಕ್ಷಣ ಬ್ರೇಕ್ ಅಪ್ಲೈ ಆಗ್ಬೇಕು, ಬ್ರೇಕ್ಗೆ ಸಿಗ್ನಲ್ ಹೋಗುತ್ತೆ. ಅದಕ್ಕೇನಂತ ಕರೀತಾರೆ ಆಕ್ಚುವೇಟರ್. ಸೆನ್ಸರ್ಸ್ ಮತ್ತು ಆಕ್ಚುವೇಟರ್ಸ್ ಇಂಟ್ರಾಕ್ಷನ್ ಅಲ್ಲಿನೇ ಇರ್ತಾವೆ. ಸೆನ್ಸರ್ ಅಕಸ್ಮಾತ್ ಏನ್ ಮಾಡುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಅನ್ನ ಡಿಟೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಅದು ವೈಫರ್ಗೆ ಸಿಗ್ನಲ್ ಶೇರ್ ಮಾಡುತ್ತೆ. ಅವಾಗ ವೈಫರ್ ಆನ್ ಆಗುತ್ತೆ. ದಿಸ್ ಇಸ್ ವಾಟ್ ಸ್ಟ್ರಕ್ಚರಲ್ ನಾಲೆಜ್. ದೇರ್ ಈಸ್ ಎ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಪ್ರಕಾರನೇ ಅದು ವರ್ಕ್ ಆಗ್ತಾ ಇರುತ್ತೆ. ಗಾಟ್ ಇಟ್? ದಿಸ್ ಈಸ್ ಆಲ್ ಅಬೌಟ್ ವಾಟ್ ಈಸ್ ನಾಲೆಜ್ ಅಂಡ್ ಇಟ್ಸ್ ಟೈಪ್ಸ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್ ಯು ಕ್ಯಾನ್ ಕಮೆಂಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನಾಲೆಜ್ ಅನ್ನ ಹೇಗೆ ಮ್ಯಾಪ್ ಮಾಡೋದು ಅಂತ ನೋಡೋಣ, ಅಥವಾ ನಾಲೆಜ್ ಅನ್ನ ಹೇಗೆ ರಿಪ್ರೆಸೆಂಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.